ಔಷಧಿ ಹೊಡೆಯಂಬ ಔಷಧಿ ಹೊಡೆದೈತೆ ಇಲ್ಲ ಕೊಳೆ ಔಷಧಿ ಒಂದು ಕೊಳೆ ಔಷಧಿ ಒಂದು ಆಮೇಲೆ ಹುಳಿನ ಔಷಧಿ ಒಂದು ಹೊಡಿಬೇಕು. ಮುಂದ್ ವರ್ಷಕ್ಕೆ ಒಂಬಾಳು ಬರಕಲ್ಲ ಬರ್ತವೆ ಅಂತ ಅದೇಂಕ ಕಡ್ಲೆ ಏನು ನೋಡ್ಕೋತಿದ್ದೆ ಬಿಜಲಿ ಕಡ್ಲೆ ಗಿಡ ಏನಿದೆ? ಹಾಂ ಮುಳುಗಿನ ಮುಳ್ಳು ಸಿಕ್ಕಾಬಿಟ್ಟೈತಿ ನಮ್ಜಿ ಏನು ಮಸಿ ಬಂದಿಲ್ಲ ಕೀಳಕ್ಕಾಗಿಲ್ಲ ಆ ಕಡೆ ನೋಡಲ್ಲ ಅರ್ಧ ಕಿತ್ತು ಕೈ ಬೈಗೆಲ್ಲ ಕಿತ್ತು ನೇಗ್ಲು ಬಿಟ್ರೆ ಅಲ್ಲ ಅದು ಹೋಗೋದು ಈಗ ನೇಗ್ಲು ಬಿಡ್ತೀಯ ನೇಗ್ಲು ಬಿಡಕ್ಕೆ ಯಾರು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣ್ತಾ ಇಲ್ವಲ್ಲ ಅಂತ ಅರೆ ಅಷ್ಟು ಇದಾಗ ಕಾಣಿಸ್ತಾ ಇಲ್ಲ. ಹಾಂ ಇದು ಕಲಸ್ಕೊಂಡಾಗಿದಲ್ಲ ಅದರಿಂದ ಚೆನ್ನಾಗಿ ಕಾಣ್ತಾ ಇಲ್ಲ ಅದಕ್ಕೆ ಬೇಡ ಅಂತ ನಾನು ಏನು ಅರ್ಥನೇ ಮೂರ್ ಕೈ ಒಂಟಿಗಳಕನೆ ನೀನು ಪಲ್ಲಿ ಮ್ಯಾಲ ಇರ್ತದ ಅಷ್ಟೇ ಎಲ್ಲ ಗುಂಡ್ಲು ಬರ್ತವೆ ಮತ್ತೆ ನೋಡಿಲಿ ಈಗ ಅದೆಲ್ಲ ಹಿಂಗೆ ಹೆಂಗ್ ಮಾಡಿಕೆ ಎಲ್ಲ ಕಿತ್ತಾಕ್ತಿದ್ಯಾ ಅಂತ ನಾನು ಏನು ಕಿತ್ತಾಕ್ತೀಯಾ? ಕಡ್ಲೆ ಗಿಡ ನೀರು ಸಿಕ್ಕಿ ಬಿಡ್ತದೆ ತಾನೆ ಖಾಲಿ ಸಿಕ್ಕಿ ಏನು ಕೇಳಾಗಲ್ಲ ಹೂವು ಐತೆ ಕಾಯಿ ಮರಲ್ಲಿ ಇದ್ರ ಮರಲ್ಲಿ ಸರಿಯಾಗಿ ಬಂದ್ರೆ ಚೆನ್ನಾಗಿ ಬಂದ್ರೆ ಇದ್ರಲ್ಲಿ ಚೆನ್ನಾಗಿ ಬರಂಗ್ ಕಾಣಿಸ್ತದೆ. ಇದು ದಟ್ಟಾಗೂ ಇಲ್ಲ ಕೊಡ್ಬೇಕಷ್ಟೇ ಕೊಡ್ಬೇಕು. ಇದು ಎಲ್ಲಿ ನೀರು ಕಿತ್ತ ಇದು ಮಾಡ್ತೀಯ ಅಂತ ನಾನು ಮತ್ತೆ ಚಿಕ್ಕ ಕಡ್ಲೆ ಗಿಡ ಕಡ್ಲೆ ಗಿಡ ಕಡ್ಲೆ ಗಿಡ ಕಡ್ಲೆಕಾಯಿ ಒಂದು 100 ರೂಪಾಯಿ 3 ಸೇರೇನಪ್ಪ. ಹಾಂ ಕಡಲೆ ಎಣ್ಣೆ ಸರಿ ಕಣಮ್ಮ. ಈ ವರ್ಷ ಕಡಲೆ ಎಣ್ಣೆ ಬಿಡಿಸಿ ತಂದ್ರೆ ಕೊಬ್ಬರಿ ಹಾಕಬಿಟ್ಟು ನಾಬಿ ಕಡಲೆ ಗಿಡ ಮಾರಕ್ಕೆ ಹೋಗ್ಬಿಡಿ ಇವ ಪೂರ್ತಿ ಮನೆಗೆ ಇವು ಒಣಗಿಸ್ಬಿಟ್ಟಮ್ಮ ಬಿಡಿಸ್ಕೊಂಡು ಒಂಚೂರು ಆದಷ್ಟು ಬಿಡಿಸ್ಕೊ ಎಷ್ಟಾಯ್ತದ ಅಷ್ಟ ಆದಷ್ಟು ಬಿಡಿಸ್ಕೊಬಿಟ್ಟದಿಗೆ ಕಡಲೆ ಗಿಡವ ಎಣ್ಣೆ ಬಿಡಿಸ್ಕೊಳ್ಳೋಣ. ಯಾಕೆಂದರೆ ಎಣ್ಣೆ ರೇಟು ಜಾಸ್ತಿ ಐತೆ. ಅಡ್ಡದಿಡ್ಡಿ ರೇಟು ಎಣ್ಣೆ ರೇಟು. ಇದು ನಮಗೆ ತಲೆ ಓಡ್ಲಿಲ್ಲ ಆಗ ನಿಮ್ಮ ಅಪ್ಪಾಜಿ ಬಡ್ಕೊಂಡ ನಾನು ಬೇಡ ಮೊದಲು ಇದು ಮಾಡು ಅಲ್ಲ ಬಿ ಕರ ತಿಂತದ ಬಿ ಕಡ್ಡಿದ ಸಾಯ್ತಾರೆ ಏನು ಸಣ್ಕರ ಭಾರ ಅದೇನು ಮಕ್ಳು ಮುದ್ದೆ ಉಂಡ ಕರು ಭಾರ ತಿಂತಂದು ಗಾದೆ ಅಲ್ವಾ ಎದಕ್ಕೆ ಹಸಿಗೆ ಸರಿ ಆಯ್ತು ಬಿಡಿ. ಈಗ ಹಂಗಾರೆ ಹೆಚ್ಚು ಕಮ್ಮಿ ಈಗ ಹಾಲು ಕಮ್ಮಿ ಮಾಡಿದ್ರೆ ಈಗ ಹೆಚ್ಚು ಕಮ್ಮಿ 2 ತಿಂಗಳು ಮೇಲಾಗಿಲ್ವಾ? ಮತ್ತು ಈಗ ಹಾಲು ಕುಡಿಸಿ ಅದು ಹಾಲು ಈಗ ಕುಡಿಸಿದ್ರೆ 3 ಲೀಟ್ರ್ ಬೇಕು ಅದಕ್ಕೆ ಹಾಲು. ಮಜ್ಜಿಗೆ ಪಜ್ಜಿಗೆ ಕುಡ್ಸೋಕ್ಕೆ ಪಟ ಮಾಡಿಬಿದ ಹಾಂ ಎಮ್ಮಕ್ಕ ಕುಡಿತದೆ ಅದಿಲ್ಲ ನೋಡಿಲಿ ಪೈಪ ಸೇರ್ತಿಲ್ಲ ಯಾವ ಪೈಪ ತಿರುಗಾಡಕ್ಕೆ ಭಯ ಇಲ್ಲ. ಓ ಈ ಲೈನ್ ಬೇರೆ ಹಿಂಗೆ ಕಷ್ಟ ಆಯ್ತು ನಮಗೆ. ಅಡಿಕೆ ಗಿಡಕ್ಕೆಲ್ಲ ಹೊಡಿತಾದೆ ಭಾಳ ಹಿಂಸೆ. ನೋಡೋಣ ಮಾತಾಡ್ತೀನಿ ನೋಡೋಣ ಕೇಳಿ ಕೇಳಿ. ಹಾಂ ಹೇಳ್ಕೊಡ್ತೀನಿ ಅಂದವ್ರ ಯಾರು? ನಮ್ಮ ಬಟ್ಟೆ ಸೀಟು ನನ್ನ ಬಟ್ಟೆಗೂ ಮಾಡಾಕಿದ್ಲು ಕೊಲ್ಪಟ್ಟಿಯಾ ಮಳ ಕೊಲ್ಪಟ್ಟಿ ಬಿಡು. ಹಾಂ ತೆಂಗಿನ ಗಿಡಕ್ಕೆಲ್ಲ ನೀರು ಹೊಡಿಬೇಕು ನೋಡ್ತೀನಿ. ಪೈಪ್ ಹಾಕಿ ಬರ್ತೀನಿ. ಗೈಸಿದ್ದು ನಮ್ದು ಅಡಿಕೆ ಗಿಡ ಇದು. ಸಾರಿ ಅಡಿಕೆ ಗಿಡ ಅಂತೀನಿ, ತೆಂಗಿನ ಗಿಡ ಇದು ನಮ್ಮ ಗದ್ದೆ. ಕಡಲೆ ಗಿಡ 2-3 ಗದ್ದೆ ಕಡಲೆ ಹಾಕವ್ರೆ.
ಕಳೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತೆ. ಅದು ಏನು ಕಳೆ ಇದೇನು ಏನಿದೆ ಏನು ನೇರ ಮಾಡೋಕ್ಕಂತೂ ಹಾಕಲ್ಲ. ಈಗ ಅರ್ಜೆಂಟಿಗೆ ಈಗ ಕಳೆನಾಶಕ ಎಲ್ಲನೂ ಹೊಡೆದೈತೆ. ನೋಡೋಣ ಬಂದಂಗೆ ಬರ್ತದೆ. ಏನು ಮಾಡೋಂಗಿಲ್ಲ, ಮನೆಗೆ ಆಯ್ತದೆ. ಆದಷ್ಟು ಕಡಲೆ ಗಿಡ ಬೆಳ್ಕೊಂಡು ಕಡಲೆ ಹಾಯ್ಕೊಂಡು ಮನೆಗೆ ಎಣ್ಣೆನಾದರೂ ಮಾಡ್ಕೊಬೋದು. ಈಗ ಅಂಗಡೀಲಿ ಈಗ ಯಾವ ಥರ ಎಣ್ಣೆ ಕೊಡ್ತಾರೆ ಅನ್ನೋದು ಯಾರಿಗೆ ಗೊತ್ತು. ಅಂಗಡಿಗಳಲ್ಲಿ ಯಾವ ಇದಾಗ್ತಾರೋ ಏನು ಕತೆನೋ, ಯಾವ ಥರ ಲಿಕ್ವಿಡ್ ಯೂಸ್ ಮಾಡ್ತಾರೋ ಎಣ್ಣೆಗೆ. ಈಗ ಪ್ಯೂರು ನಮ್ಮ ಮನೆ ಎಣ್ಣೆ ಹೆಂಗಾಗುತ್ತೆ ಅಂತೇಳಿ ನೋಡೋಣ, ಒಂದ್ಸತಿ ಟೇಸ್ಟ್ ಮಾಡೋಣ. ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಕಡಲೆಕಾಯಿಗೆ ಕೊಬ್ಬರಿಕಾಯಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಮಾಡ್ಕೊಳ್ಳೋದು ಮನೆಗೆ ಊಟಕ್ಕೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಹೇಳ್ತಿದ್ರು. ನೋಡೋಣ ಏನಾಯ್ತದೆ. ನೋಡಿ, ಇದೇ ನಮ್ಮ ತೆಂಗಿನ ಗಿಡ. ಇನ್ನೊಂದು 85 ಗಿಡ ಹಿಡ್ದವೆ ಈಗ ಈ ವರ್ಷ. ನೆಟ್ಟೆಲ್ಲ ಹೆಚ್ಚು ಕಮ್ಮಿ 3 ವರ್ಷ, 2.5-3 ವರ್ಷ ಆಗೈತೆ. ತೆಂಗಿನ ಗಿಡ ಹೆಂಗೈತೆ ಹೇಳಿ. ಇಲ್ಲಿ ಒಂದು ಹೊಸ ಹೋಗ್ಬಿಟ್ಟವೆ ಗುಣಿಗಳು ಒಂದೊಂದೊಂದೊಂದು. ಒಂದು ಹಾಕ್ಬೇಕತ್ತೆ ಈಗಲೇ ತಂದತೆಗೆ ನೆಡಬೇಕತ್ತೆಗೆ. ಈಗ ಕಡಲೆ ಗಿಡ, ತೆಂಗಿನ ಗಿಡ, ಅಡಿಕೆ, ತೆಂಗು ಎಲ್ಲನೂ ಮಾಡವ್ರೆ ಅಪ್ಪ. ಆದಷ್ಟು ಅವ್ರೂ ನಾವು ಡ್ಯೂಟಿಗೆ ಹೋಗ್ಬಿಟ್ರೆ ಅವರೇ ಇಬ್ಬರೇ ಏನು ಕೆಲಸ ಮಾಡ್ತಾರೆ. ಅವ್ರಿಗೂ ಆಗಕ್ಕಲ್ಲ ಅಂತಾರೆ. ಹಂಗೂ ಬೇಡ ಅಂತ ಬಿಡಿಸ್ತೀನಿ. ಬೇಡ ಕರಪ್ಪ ಅಂದ್ರೆ ಹೇಳಿದ ಮಾತು ಕೇಳೋಕ್ಕಲ್ಲ. ಬೇಡ ಮಾಡಬೇಡಿ, ಸಾಕು, ಆದಷ್ಟು ಮಾಡ್ಕೊಳ್ಳಿ. ನಮ್ಮ ಮಾಡ್ಕೊಳ್ಳಿ ಅಂದರೆ ಬೇರೆ ಜಮೀನು ಮಾಡ್ಕೊಂಡು ಒಂದೊಂದು ಪೈಪ್ ತೆಂಗಿನ ಗಿಡಕ್ಕೆ ಪೈಪ್ ಹಾಕೋಣ. ಪೈಪ್ ಹಾಕಿದರೆ ನೀರಾರು ಹೋಯ್ತದೆ. ಹೊಸದಿ ಹಾಕಿದ ಗಿಡಕ್ಕೆ ಪೈಪನ್ನು ಚೇಂಜ್ ಮಾಡಿ ಹೋದರೆ ಇದು ಒಂದೇ ಕಡೆಗೆ ಹೋಗಿ ಕಡಲೆ ಗಿಡ ನೀರು ತುಂಬಿತ್ತು. ಈಗಲೂ ಹಂಗೆ ಆಯ್ತದೆ ಅನ್ನಿಸ್ತದೆ. ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ. ಇರಲಿ ನೋಡೋಣ, ಆಮೇಲೆ ಬೇಕಾದ್ರೆ ಹಾಕೋಕ್ಕಾಗತ್ತೆ. ನೋಡಿ, ನಮ್ಮನೆ ಜಮೀನು ಆ ಕಡೆ ಸ್ವಲ್ಪ ಐತೆ, ಅಲ್ಲೂ ಸ್ವಲ್ಪ ಐತೆ. ಹೊಸ ತಡ್ನಿಕಾಳನ್ನು ಹಾಕೋರು. ಇಲ್ಲಿ ತಡ್ನಿಕಾಳೆಲ್ಲ ಹೂವಾಗಿದೆ. ಅಲ್ಲೂ ಪುಟ್ಟಳ್ಳು ಹಾಕೋರೆ. ಪುಟ್ಟಳ್ಳು, ಎಳ್ಳು. ಪುಟ್ಟೆಳ್ಳು, ಎಳ್ಳು ಏನಂತಾರೆ ಗೊತ್ತಿಲ್ಲ ನೀವು. ನಾವು ಪುಟ್ಟೆಳ್ಳು, ಎಳ್ಳು ಅಂತೀವಿ. ಎಳ್ಳು ಅದು ಚೆನ್ನಾಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ಇದು ತಡ್ನಿ ಗಿಡ ಎಲ್ಲ ಹೂವು ಚೊಟ್ಟು ಆಗೈತೆ. ಹೂವು ಚೊಟ್ಟೆಲ್ಲ ಆಗೈತೆ. ಬನ್ನಿ ಹೋಗೋಣ. ಇದೆಲ್ಲ ಉಡುಗೆ ಬೆಳ್ಕೊಬಿಟ್ಟಿದ್ದು. ಇದೆಲ್ಲ ಕಡಿಬೇಕು. ಬೇವಿನ ಮರ ಎಲ್ಲನೂ ಹಂಗೆ ಮರ ಎಲ್ಲ ಕಡ್ದಾಕಿದ್ರೆ ಸರಿ ಆಯ್ತದೆ. ಕಡಿಬೇಕು ಎಲ್ಲನೂ. ಏನು ಮಾಡಲಿ ಗೈಸ್, ಆದಷ್ಟು ಸಪೋರ್ಟ್ ಮಾಡಿ. ನಾವು ಆದಷ್ಟು ಟ್ರೈ ಮಾಡ್ತೀವಿ ನಿಮ್ಮನ್ನು ಸ್ವಲ್ಪ ನಗ್ಸೋಕ್ಕೆ. ಓಕೆ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕೋಗಲ್ಲ. ಎಷ್ಟಾಗುತ್ತೋ ಅಷ್ಟು. ಓಕೆ, ಇದು ನಮ್ಮ ಜಮೀನು. ಇದು ಕಾಣಿಸ್ತೈತೆ. ಇಲ್ಲೊಂದು ಯಾವುದು ಮರ, ಎಂಥ ಮರ ಇದು? ಜಾಬಿನ ಮರ. ನೋಡಿ, ಇವು ಕಾಡಾಗೋಯ್ತೆ. ಅಪ್ಪಾಜಿ ಕಡಿಯಪ್ಪ ಅಂತ ಹೊಸಿ ಹೇಳ್ತಾಯಿಲ್ಲ. ಕಡಿಬೇಕಿದ. ನೋಡಿ, ಇಲ್ಲೊಂದು ಐತೆ. ಅಲ್ಲಿ ಮನೆ ಹತ್ರ ಒಂದು 3 ಅವೆ. ಇವೆಲ್ಲನೂ ಕಡಿಬೇಕು. ಇವು ಕಾಡಾಗೋಯ್ತೆ. ಇದರೊಳಗೆ ಏನಾದ್ರು ರಾಗಿ ಏನಾದರೂ ಹಾಕಿದರೆ ನೆಳ್ಳಾಗಿ ರಾಗಿ ಎಲ್ಲ ಹೊಂಟೋಯ್ತದೆ. ಆ ಶುಂಠಿಗೆಲ್ಲ ನೆಳ್ಳಾಗ್ಬಿಟ್ಟೈತೆ. ಇದೇನು ಕಾಡಾಗಿರೋದಕ್ಕೂ ಅದಕ್ಕೂ ಇದೇನು ಹೊಡೆದ್ರೆ ಅರ್ಧ ಗದ್ದೆ ಹೊಡ್ಕೊಯ್ತದೆ.
ಅಷ್ಟು ಗಿಡ ಇದು ನಾನು ಪ್ರತಿ ಸಲ ಬಂದಾಗ ಕಡ್ದೊಯ್ತೀನಿ. ಊರಿಗೆ ಬಂದಾಗ ಇದು ಏನು ಹಿಂಗೆ ಆಯ್ತಿದು ನೋಡಿರಿ. ಉಣ್ಣಿ ಕಡ್ಡಿ ಉಣ್ಣಿ ಕಡ್ಡಿ ಎಲ್ಲವ ಇದಾಗಿದೆ. ಏನು ಮರ ಬೆಳೆದು ಹೋಯ್ತು ಉಣ್ಣಿ ಕಡ್ಡಿ ಅಲ್ಲಿ ಗಂಟ ಹೋಗಿದೆ. ಮರಗಂಟ ಬನ್ನಿ ಕಡಿಯೋಣ ಆದಷ್ಟು. ನೋಡೋಣ ಹೋಗೋತಿ ಕಡ್ದಾಕೋಯ್ತೀನಿ. ತಿಂಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ಮನೇಲಿ ರವೆ ತಗೋಬಾ ಅಂತ ಹೇಳ್ತಿದ್ರು, ಉಪ್ಪಿಟ್ಟು ಮಾಡ್ತೀನಿ ಅಂತ. ನೋಡೋಣ ಹೋಗೋಣತಿ ಮನೆಗೆ. ಲೇಟ್ ಆಯ್ತದೆ. ಅಪ್ಪ ಅಮ್ಮ ಗದೆ ತಗೋಯ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ಮತ್ತೆ ತಿಂಡಿ ತಿಂದು ಹೋಗಲಿ. ನಾವು ಸುಮ್ಮನೆ ಈ ವರ್ಷ ಪ್ರತಿ ಸಲ ರಾಜ್ಯಕ್ಕೆ ಬಂದಾಗ ಏನೇನಾದ್ರು ಒಂದು ಕೆಲಸ ಮಾಡ್ತಿದ್ದೆ. ಈ ಸತಿ ಸುಮ್ಮನೆ ತಿರುಗ್ತಾ ಇದ್ದೀನಿ ಅಲ್ಲಿ ಇಲ್ಲಿ ವೀಡಿಯೋ ಅಂದ್ಕೊಂಡು. ಈ ಸತಿ ಏನು ಅಷ್ಟು ಕೆಲಸ ಮಾಡ್ದಿಲ್ಲ. ನಮ್ಮ ಅಪ್ಪ ಬೈತಾವ್ರೆ, ಫೋನ್ ಹಿಡ್ಕೊಂಡು ತಿರುಗ್ತಾ ಇರ್ತಾನೆ ಅಂತ. ಇರಲಿ ಬೈಕಳ್ಳಿ, ಏನು ಮಾಡೋಂಗಿಲ್ಲ. ಪ್ರತಿ ಸಲ ನಾನು ಯಾವತ್ತೂ ಎಲ್ಲೂ ಹೋಗಲ್ಲ. ರಾಜ್ಯಕ್ಕೆ ಬಂದರೆ ಊರಲ್ಲೇ ನೆಮ್ಮದಿಲಿ ಇದ್ಕೊಂಡು ಅದನ್ನ ತಿನ್ಕೊಂಡು ಅಪ್ಪ ಅಮ್ಮನ ಜೊತೆ ಗದ್ದೆ ಜಮೀನಲ್ಲಿ ತಿರುಗ್ತಾ ಇದ್ದೆ. ಈ ಸತಿ ಸ್ವಲ್ಪ ಜಾಸ್ತಿ ತಿರುಗ್ತಿದ್ದೀನಿ ಅಂತ ನನಗೆ ಅನ್ನಿಸ್ತೈತೆ. ಏನು ಮಾಡೋಂಗಿಲ್ಲ. ತಿರುಗಿದವರ ವೀಡಿಯೋ ಹಾಕಲ್ಲ, ತಿರುಗಿದರೆ ಬೈತಾರೆ. ತಿರುಗಿದವರೆ ನೋ ವೀಡಿಯೋ ನೋ ಇದು. ಗೈಸ್ ಮೊನ್ನೆ ಕಳೆನಾಶಕ ಹೊಡೆದಿದ್ದು ಲೈಟಾಗಿ ಸಾಯ್ತಾದೆ. ಕಳೆ ಲೈಟಾಗಿ ಸಾಯ್ತಾದೆ. ಅದೇನೋ 10 ದಿನ ಟೈಮ್ ಅಂತ ಏನೋ ಹೇಳೋರಂತೆ. 10 ದಿನ ಗಂಟ ಇದು ಗಿಡ ಹೋಯ್ತಾ ಇರ್ತದಂತೆ ನಿಧಾನಕ್ಕೆ. ಇಲ್ಲಾಂದರೆ ಶುಂಠಿ ಎಳ್ಕೊಬಿಡುತ್ತೆ ಅಂತೇಳಿ ಶುಂಠಿಗೆ ತಕ್ಕನಾಗಿ ಕೊಟ್ಟವ್ರೆ ಕಳೆ ಔಷಧಿನ. ಶುಂಠಿ ಚೆನ್ನಾಗಿದೆ ಗೈಸ್, ಆದರೆ ಸ್ವಲ್ಪ ನೆರಳಾಗ್ಬಿಡ್ತು. ಚೆನ್ನಾಗೈತೆ ಶುಂಠಿ. ಹೊಡೆತ ಕಮ್ಮಿ, ಏಕೆಂದರೆ ನೆರಳೈತಲ್ಲ. ನೆರಳಿರೋದಕ್ಕೆ ಹೊಡೆತ ಕಮ್ಮಿ ಸ್ವಲ್ಪ. ಏನೋ ಕಡಿಬೇಕು. ಇಲ್ಲ ನೀರು ಹೊಡಿಬೇಕಾದ್ರೆ ಈ ನೀರು ಜೆಟ್ ನೀರೆಲ್ಲ ಇದಕ್ಕೆಲ್ಲ ಹೊಡೆದು ತೆಂಗಿನ ಗರಿಗೆಲ್ಲ ಒಂದೇ ತಗ ಬಿದ್ದು ಎಲ್ಲ ಕಿಚ್ಚಡಾಗೋಯ್ತೆ. ಕಿಚಡಿ ಆಗೋಯ್ತು. ನಾನು ಕಡಿಬೇಕು. ಕುಡ್ಲು ತಗೋ ಬರ್ತೀನಿ ಈಗ. ಕಡ್ದಾಕಪ್ಪ ಅಂತಿದ್ರು, ಕಡ್ದಾಕ್ಬಿಡೋಣ ಇವ. ಈ ಗರಿಗೆ ನೀರು ಹೊಡಿತದ. ಗರಿಗೆ ನೀರು ಹೊಡೆದ್ರೆ ಏನಾಯ್ತದಪ್ಪ ಅಂದರೆ ಗರಿ ಮ್ಯಾಗ ಬಿದ್ದು ಒಂದೇ ಜಾಗ ಬೀಳ್ತದೆ. ಹಾರಕ್ಕಲ್ಲ. ಕೆಲವೊಂದು ಜಾಗಕ್ಕೆ ಹೋಗೋದೇ ಎಲ್ಲ ನೀರು. ಯಾವತ್ತಪ್ಪ ಈ ಹಳ ಸಾಯೋದು. ನಾವು ಆಗ ಸಾಯ್ತದೆ ಈಗ ಸಾಯ್ತದೆ ಅಂತ. ನೋಡೋಣ ಮನೆ ತಕ್ಕ ಹೋಗೋಣ. ನಮ್ಮ ಅಮ್ಮಗೆ ಒದ್ಮಟ್ಟೆ ಬರ್ತೈತೆ. ಅಲ್ಲಿ ನಮ್ಮ ಅಪ್ಪಾಜಿ ದನ ಹೊಡ್ಕೊ ಹೋಯ್ತಾವ್ರೆ. ಅಲ್ಲಿ ನೋಡಿ, ಇಲ್ಲಿ ಮರ ಐತಿ ನೋಡಿ, ದನಗಳು ಹೋಯ್ತಾವ್ರೆ ನೋಡಿದ್ದೀನಿ, ಜೂಮ್ ಮಾಡಿದ್ದೀನಿ. ಇದು ನಮ್ಮ ಮನೆ. ಓಕೆ, ಇದೇ ನಮ್ಮ ಮನೆ. ಇವರು ಮಮ್ಮಿಯವರು ಗೊದ್ಮಟ್ಟೆ ಬರ್ತಾವ್ರೆ. ಅಮ್ಮ ಬಿಸಿಲು ಇದು ಬಿಟ್ಟಿದ್ರೆ ಹೋಗ್ಬಿಡೋದು ಕಳೆ ಎಷ್ಟೊತ್ತಿಗೆ. ಅದು ನೆಳ್ಳಾಗಿರೋದಕ್ಕೆ ಇನ್ನೂ ಹೋಗಿಲ್ಲ ಅದು. ನೆರಳಿರೋದಕ್ಕೆ ಹೋಗಿಲ್ಲ ಅದು. ಸ್ವಲ್ಪ ಬಿಸಿಲು ಕೇಳ್ತೈತೆ ಒಂದು ಸ್ವಲ್ಪ. ಅದೇನು ಚೀರು ಬಿದ್ದೈತಲ್ಲ ಅಲ್ಲಿ. ನಮ್ದ ರೋಡ ಬಿದ್ದಿರೋದು. ಅದು ಅರವೈತಾ? ತೊಳೆದಾಕದ. ಅದು ಯಾರೇ ಇದು ಮಾಡಿದ್ದು ಸರಿಯಾಗಿ ಯಾರೋ ಬರ್ತಾರೆ ರೋಡಾಗ ಗಾಡಿ ಹೋಗ್ಬೇಕ್ರೆ. ಚೀಲ ಅರವೈತೆ ರೋಡಿಗೆ. ಟ್ರ್ಯಾಕ್ಟ್ರ್ ಇದು ನಮ್ಮದು. ಗೋ ಮಾತೆ. ಇದು ನಮ್ಮನೆ ಕರ.
ಇವಾಗ ಕರು ಹಾಕಿರೋದು 2 ತಿಂಗಳಾಗೈತೆ. ನಾ ಅಪ್ಪಾಜಿ ಏನು ದೊಡ್ಡ ಹಸಿಗೆ ಹಾಕ್ದಂಗೆ ಆಗೈತೆ ಹುಲ್ಲ. ಅಮ್ಮ ಇಷ್ಟೊಂದು ಹುಲ್ಲು ಹಾಕ್ತಾರೆ ಕರಿಗೆ? ಹಾಂ, ಕರಿಗೆ ಇಷ್ಟೊಂದು ಹುಲ್ಲು ಹಾಕ್ತಾರಮ್ಮ ಅಪ್ಪಾಜಿ? ಹೊಸಿ ಹುಲ್ಲು ಆಗೈತಾ? ಆ ಮೋಟ್ರ್ ಇದು ಮಾಡಿದ್ದೀನಿ. ಹಾಂ, ಮೋಟ್ರ್ ಕರೆಂಟ್ ಬಂದಿಲ್ಲ ಅಲ್ವಾ? ಹ್ಞೂ. ಆಡು ಮರಿಗಳು, ಮೇಕೆ ಮರಿಗಳು, ಮೇಕೆ ಮರಿಗಳು. ಆಡು ಮರಿಗಳು ತೋರಿಸ್ತೀನಿ ಮಗನೇ. ಹಂಗೆ ಸುಮ್ಮನೆ. ಹ್ಞೂ, ಏನಪ್ಪ ಇಲ್ಲದೆ? ಸರಿ ಸರಿ ಬಾ. ಹೋಗೋಣ, ರವೆ ತಗೊಬತ್ತೀನಿ ಹೋಗಿ. ರವೆ ತಂದೀನಿ. ಮೇವು ತಗೋತಾವ್ರೆ ಮೇಡಮರು. ಕಕ್ತೈತಲ್ಲ, ಹಾಸ್ಪಿಟ್ಲಿಗೆ ಓಡ್ ಬರೋಂತಾಗ. ಮಗ ಬೇರೆ ಕಕ್ತಾ ಇದೆ. ಟಾರ್ಚರ್ ಆಗೋಯ್ತು ಮಗಿಂದು. ಹಾಂ, ಇಲ್ಲಕಂತ ಹೇಳು. ಹಿಂಗೆ ಬರೆಯ ನೋಡು, ಅಲ್ಲಿಂದ ಬಂದಿದ್ದೀವಿ ಹುಡಿಕೊಂಡು ನನ್ನ ಗೆಳೆಯನ್ ನೋಡೋದ ಅಂತ. ಶರತ್ ಬರ್ತಾನೀಗ. ಹಾಂ, ಏನು ಸಮಾಚಾರ ಶರತ್? ಬೆಳಿಗ್ಗೆ ಶರತ್ ಬಂದಿದ್ದಲ್ವ ಅಡ್ಮಿಟ್ ಮಾಡೋಕ್ಕೆ? ಶರತ್ ಮತ್ತು ಇನ್ನೊಬ್ಬ ಯಾರೋ ಶರತ್ ಮತ್ತು ಇನ್ನೊಬ್ಬ ಯಾರೋ ಬಂದಿದ್ದರು. ಒಂದು ಗ್ಲೂಕೋಸ್ ಬಾಟ್ಲು ಫುಲ್ ಹಾಕವ್ರೆ. ನಾನು ಹೇಳ್ತಾಯಿದ್ದೀನಿ ಒಂದು 90 ಚಾಯ್ಸ್ ಬಿಟ್ಕೊಂಡ್ರು ಸರಿಯಾಗಿದೆ ಅಂತ. ಹೇಳಿದ ಮಾತು ಕೇಳ್ತಾ ಇಲ್ಲ. ಅದೇನು ಇಳಿತಾರಿಲ್ವಲ್ಲ, ಬರೀ ಎಣ್ಣಾಗಿರಿ ಜಲ್ದಿ ಇಳಿತಾ ಕಣದು. ಈ ಗ್ಲೂಕೋಸ್ ಇಳಿತೀಯಲ್ಲ, ಒಂದು 90 ಚಾಯ್ಸ್ ಹಾಕಿದ್ರೆ ದಡ ಇಳಿದೋಗೋದು. ಏನು ಮುಂಚೆ ಯಾಕಂದ್ರೆ ನೀನು ಕರೆದವರು ಬರ್ತೀವಿ, ಅದು ಬೇರೆ ಪ್ರಶ್ನೆ. ಪಡಿ ಹುಡುಗ ಕಳಿಸ್ಬೇಕಲ್ಲ. ಮನೆಗಳ ನೀನು ಹೆಂಗೆ ಎದ್ದೆದ್ದು ಕೂತ್ಕೊಂಡ್ರೆ ಈ ಗ್ಲೂಕೋಸ್ ಇಳಿಯೋಕ್ಕಲ್ಲ. ಪೇಷಂಟಂಗೆ ಕಾಣಿಸ್ತಿದ್ದಿ, ಮಕ್ಕದಲ್ಲಿ 1% ಪೇಷಂಟ್ನಾಗ ಇಲ್ಲ, ಒಟ್ಟಿನಲ್ಲಿ ಪೇಷಂಟ್ ಆಗಿದೆಯಾ. ಎಡಿಟ್ ಮಾಡೋದಾ? ಜೂಮ್ ಮಾಡಿ ನಿನ್ನಿಂದಪ್ಪ. ನೀನು ಹಳ್ಳಿ ಮೈಸೂರು ಹೋಗ್ಲಾರ ಸಿಕ್ಕಾಪಟ್ಟೆ ಸ್ನೇಹಿತರು ಅವ್ರು ನಿನಗೆ. ನಿನ್ನಿಂದ ಏನಾದ್ರು ಒಂಚೂರು ಸಬ್ಸ್ಕ್ರೈಬರ್ ಅವಶ್ಯಕತೆ ಇಲ್ಲ ಗೆಳೆಯ. ನೀನು ನೋಡೋಕೆ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗಬಾರ್ದಾ? ಇವತ್ತಿನ ಡೇಟ್ ಎಷ್ಟು ಇವತ್ತು? 28. 28 ಹಾಂ, 27ನೇ ತಾರೀಕು ನನ್ನ ಗೆಳೆಯ ಹಂದಿ ಬಾಡ್ತಿಂದ ಅಡ್ಮಿಟ್ ಆಗ್ಯವನೆ. ಬೇಡ ಅಂದ್ರೆ ತಿಂದಿದ್ದೀಯಾ? ನನ್ನ ಮಗನ ಗ್ಲೂಕೋಸ್ ಬಾಟ್ಲು ನೋಡಿದ್ರೆ ಇಳಿತೇ ಇಲ್ಲ. ನಾನೇನೋ ಯೋಚನೆ ಮಾಡ್ತಿದ್ದೀನಪ್ಪ, ಒಂದು 90 ಚಾಯ್ಸ್ ಬಿಟ್ರೆ ಜಲ್ದಿ ಇಳಿತದೆ ಅಂತ. ಎಲ್ಲಿ ಏನೋ ಹಾಕಲ್ಲ, ಆರಾಮಾಗಿರೋ ಕೂಲಾಗಿರೋ. ಊಟ ಗೀಟ ಏನು ತರ್ಬೇಕಪ್ಪ? ಬಿರಿಗಿರಿಯನಿ ಥರನೇ ಹೆಂಗೋ? ದಾಲ್ ರೈಸು ಏನು ಮೊಸರು ಏನ ಮಾಮೂಲಿ ಊಟ ಕೊಡ್ತಾರೆ. ಇಲ್ಲಿ ಊಟ ಮಾಡ್ತೀಯಾ? ನಾನ್ ವೆಜ್ ಬೇಡಕ್ರ? ಈ ಹೋಟ್ಲಲ್ಲಿ ಒಳ್ಳೆ ಮುದ್ದೆ ಊಟ ತಂದು ಕೊಡ್ತೀನಿ ಬಾ. ಯಾವಾಗ ಹೊರಗೆ ಬಂದಿದ್ದ? ಹೆಂಗೋ ಈಗ ಸೇಬು ದ್ರಾಕ್ಷಿ ದಾಳಿಂಬೆ ಮತ್ತು ಇನ್ನೇನು ಹಾರ್ಲಿಕ್ಸು ಬೋರ್ವಿಟ ಹೇಳೋ ಮಾತಾಡೋ ಮರ. ನೀನು ಎದು ನಾಚ್ಕೊಂಡು ನೀರು ಆಯ್ತಿದೆಯಲ್ಲೋ, ತೇಲ್ತಾ ಇದೆಯಾ? ನೀನು ನೋಡೋಕೆ ಬರಲೇಬೇಕು ಬಿಡು, ಅದು ಬೇರೆ ಪ್ರಶ್ನೆ. ಹಿಂಗೆ ಆಯ್ತಲ್ಲಪ್ಪ. ಬಡಿ ಹುಡುಗಂಗೆ ಇವತ್ತು ಕೊಟ್ಟಿದ್ದೆ. ಬಾಗ್ಳಿಗೆ ಹುಷಾರು ಬೇರೆ ಇಲ್ಲ ಗೈಸ್. ಇವತ್ತು ಸಿಕ್ಕಾಪಟ್ಟೆ ಹುಷಾರಿಲ್ಲ. ವಾಮಿಂಟು, ಬೇದಿ.
ಸ್ವಲ್ಪ ಬೇದಿ ಜ್ವರ. ಬೇದಿ ಇನ್ಸ್ಪೆಕ್ಷನ್ ಏನಾಯ್ತು ಮಗಳೇ? ಏನಾಯ್ತು ನಿಂಗೆ? ಏನಾಗಿದೆ? ಏನಾಗಿದೆ? ಬೇದಿ. ಬೇಕ್ರಿಗೆ ಹೋಗೋಣ ಬರ್ತಾರೆ ಏನು ಮಾಡೋಕ್ಕೆ ಬೇಕ್ರಿ? ತಿನ್ನಕ್ಕೆ. ಇವಳು ಸಿಕ್ಕಾಪಟ್ಟೆ ಚೆಂಗ್ಳು ಗೈಸ್ ಇವಳು. ನರಸೀಪುರಕ್ಕೆ ಬರೋದೇ ಅದಕ್ಕೆ ಅವಳು. ಏನು ಕಲ್ಕೊಳ್ಳಲ್ಲ ಗಾಯ್ಸ್. ಈಗ ಹೋಗೋಣ. ಮಕ್ಕಳಿಗೆ ಹುಷಾರಿಲ್ಲ, ಅದೊಂದು ಸಮಸ್ಯೆ ಸಿಕ್ಕಾಪಟ್ಟೆ. ಆರೆ ಮಗಿ ಕೊಟ್ಟು ತಿನ್ನಿಸ್ಬೇಕು. ಗೈಸ್ ಇದು ಕನಿಕ ಪರಮೇಶ್ವರಿ ದೇವಸ್ಥಾನ. ಇದು ಬಂದು ಅಯೋಧ್ಯೆಯ ಡೆಮೋ ಇದು ದೇವಸ್ಥಾನದ್ದು. ಯಾವ ಥರ ಅಯೋಧ್ಯೆ ಐತೆ ಅಂತೇಳಿ ನೋಡಿ, ಯಾವ್ಯಾವ ಥರ ಐತೆ. ಹಾಗೆ ನಮ್ಮ ಊರಿಗೆ ಬಂದು ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನು ಸ್ಥಾಪನೆಯನ್ನಾಗಿ ಮಾಡಿದ ವಿನಯ್ ಗುರೂಜಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ಮೂಡಿಬಂದಿದೆ. ಇದರಲ್ಲಿ ಭಾಗವಹಿಸಿದ ನಮ್ಮ ಎಲ್ಲ ಮುಟ್ಬಾರ್ದು. ಸಂಘದ ವತಿಯಿಂದ ಮುಟ್ಬೇಡಿ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ನಮಗೆ ಪ್ರೋತ್ಸಾಹ. ಅಯೋಧ್ಯೆ ಇದು ಸ್ಕೆಚ್ ಇದು ಅನ್ಸುತ್ತೆ. ಇದು ಅಯೋಧ್ಯೆದು ಸ್ಕೆಚ್ಚು. ಕೋಆಪರೇಟಿವ್ ಬ್ಯಾಂಕ್ ಮತ್ತು ಎಲ್ಲ ಬಂಧು ಮಿತ್ರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನೂ ಮಿತ್ರರಿಗೆ ಇದು ಕನಿಕ ಪರಮೇಶ್ವರಿ ದೇವಸ್ಥಾನ. ಪ್ರೋಗ್ರಾಮ್ ನಡೀತೈತಿ ಇಲ್ಲಿ. ಏನು ಇವತ್ತು ಇಲ್ಲಿ ನಿಂತಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಹೆಂಗ್ ಕಾಣ್ತಾ ಇದ್ದಾರೆ? ಸೂಪರ್. ಯಾಕೆ ಕೇಳಿ? ನಾನು ಹೇಳೋದು ಅದೇ, ಸೀರೆಯನ್ನು ಉಟ್ಟರೆ ಹೆಣ್ಮಕ್ಳು ಬಹಳ ಸುಂದರವಾಗಿ ಕಾಣ್ತಾರೆ, ಸಂಪ್ರದಾಯಬದ್ಧವಾಗಿ ಕಾಣ್ತಾರೆ. ಅದಕ್ಕೆ ಇನ್ನು ಮೇಲೆ ನೀವೆಲ್ಲರೂ ಶುಕ್ರವಾರ ಬರಬೇಕಾದ್ರೆ ಎಲ್ಲರೂ ಸೀರೆ ಉಟ್ಟೆ ಬನ್ನಿ. ದೇವಸ್ಥಾನ ಗುಡಿ ಇದು ಹೌದಲ್ವಾ? ಹಾಗೆ ನಮ್ಮ ಸಮಾಜದ, ನಮ್ಮ ಮಕ್ಕಳ ಎಲ್ಲರ ಒಂದು ಕನಿಕ ಪರಮೇಶ್ವರಿ ದೇವಸ್ಥಾನ ಪೂಜೆ ನಡೀತೈತೆ ಅಂತ ನೋಡೋಣ ಅಂತ ಬಂದು ಇವರಿಗೆ ಈಗಲೇ ಹೇಳ್ತಾ ಇದ್ದೀನಿ, ಇವರಿಗೆ ವಾರಕ್ಕೆ ತಿಂಗಳಲ್ಲಿ ಒಂದು ದಿವಸ ನೀವು ಪೂರ್ಣ ಸಂಪೂರ್ಣವಾದ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನೀವು ತಿಂಗಳು ಒಂದು ದಿವಸ, ಒಂದು ಶುಕ್ರವಾರ ನಿಮ್ಮಲ್ಲಿ ಇರುವಂಥ ಎಲ್ಲ ಟ್ಯಾಲೆಂಟನ್ನು ಉಪಯೋಗಿಸಿ. ಅವರು ಮಹಿಳಾ